ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಸಂಕ್ರಾಂತಿ ಹಬ್ಬ, ಭೋಗಿ ಹಬ್ಬ ಹಾಗೂ ವಿಶೇಷವಾಗಿ ಶತಿಲ ಏಕಾದಶಿ ಇದೆ ಸ್ನೇಹಿತರೆ. ಈ ರೀತಿಯ ತುಂಬ ಅದ್ಭುತವಾದ ಸಮಯ ಅನ್ನುವಂಥದ್ದು ಒಂದೇ ಬಾರಿ ನಮಗೆ ಇಷ್ಟೊಂದು ವಿಶೇಷತೆಗಳನ್ನು ತಂದುಕೊಟ್ಟಿರೋದ್ರಿಂದ ನಾವು ತುಂಬಾ ಚೆನ್ನಾಗಿರಬಹುದು ಜೀವನದಲ್ಲಿ. ಎಲ್ರಿಗೂ ಕೂಡ ಈಗ ಭೋಗಿ ಹಬ್ಬದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಕನಸು ನನಸಾಗಲಿ. ಆಯುರ, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ, ಅದರ ಜೊತೆ ಯಶಸ್ಸು ಅನ್ನುವಂಥದ್ದು ಕೂಡ ತಂದುಕೊಡಲಿ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ನಮಗೆ ಏಕಾದಶಿ ಇರೋದರಿಂದ ಮುಖ್ಯವಾಗಿ ಸಣ್ಣ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾರು ಈ ದಿನ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ ಹಾಗೂ ಮಂತ್ರಗಳನ್ನು ಜಪ ಮಾಡ್ತಾರೆ, ಏನಿಲ್ಲ ಅಂತ ಹೇಳಿದ್ರು ಕೂಡ ನಾವು ನಾಮಗಳನ್ನು ಹಾಗೂ ಸಹಸ್ರ ನಾಮಗಳನ್ನು ಕೇಳಿದ್ರೂ ಸಾಕು, ಎಷ್ಟೋ ಜನ್ಮದ ಪುಣ್ಯ ಫಲ ಅನ್ನೋದು ಸಿಗುತ್ತೆ. ಪ್ರತಿನಿತ್ಯ ಯಾರ ಮನೆಯಲ್ಲಿ ವಿಷ್ಣು ಸಹಸ್ರ ನಾಮವನ್ನು ಕೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿರಬಹುದು. ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಅನ್ನೋದು ಕಾಡೋದೇ ಇಲ್ಲ. ಈಗಿನ ಕಾಲಮಾನದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿ ಇರಬೇಕು. ಈಗ ನಾವು ಎಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ತುಂಬ ಗಡಿಬಿಡಿಯ ಜೀವನ ಅನ್ನೋದು ನಡೆಸ್ತಾ ಇದ್ದೀವಿ. ನಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ನಾವು ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋದು ಯಾರಿಂದ ಕೂಡ ಅದನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತಹ ಸಮಯಗಳಲ್ಲಿ ನಮಗೆ ಈ ರೀತಿಯ ದಿನ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಪುರಾಣಗಳ ಪ್ರಕಾರದಲ್ಲೂ ಕೂಡ ಶಿವಸ್ವಾಮಿ ನಂದಿಯನ್ನು ಭೂಲೋಕಕ್ಕೆ ಕಳಿಸಿದಂಥ ವಿಶೇಷವಾದ ದಿನ ನೋಡಿ, ತುಂಬ ವಿಶೇಷವಾಗಿರುತ್ತೆ. ನಮಗೆ ಈ ರೀತಿಯ ಏಕಾದಶಿಯ ದಿನಗಳಲ್ಲಿ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಏಲಕ್ಕಿಯ ಪರಿಹಾರ ಸ್ನೇಹಿತರೆ. ಏಲಕ್ಕಿ ಅನ್ನುವಂಥದ್ದು ತುಂಬಾ ಸಣ್ಣ ವಸ್ತು ಅಂತ ನಾವು ಅಂದ್ಕೊಳ್ತೀವಿ. ಇದು ಸುಮ್ಮನೆ ನಾವು ಏನೋ ಒಂದು ಸ್ಪೈಸಸ್ಸಲ್ಲಿ ಬಳಸುವಂಥ ಒಂದು ವಸ್ತು ಅಂತ ತುಂಬ ಜನ ಅಂದ್ಕೊಳ್ತಾರೆ. ಆದರೆ ಇದರಿಂದ ಮಾಡುವಂಥ ಪರಿಹಾರಗಳು ಶ್ರೀ ಮಹಾವಿಷ್ಣು ಪ್ರಸನ್ನಗೊಳ್ತಾನೆ. ಈ ದಿನ ತುಂಬ ಇಷ್ಟವಾಗಿರುವಂಥ ದಿನ ಅಲ್ವಾ. ನೀವು ಇಷ್ಟು ಏಲಕ್ಕಿಗಳಿಂದ ನಮ್ಮ ಮನೆಯಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಇಷ್ಟೊಂದು ವಿಶೇಷತೆ ಇದೆ ಅಂತ ನೀವು ಕೂಡ ಅರ್ಥ ಮಾಡ್ಕೊಳ್ಬಹುದು. ತಪ್ಪದೆ ಈ ದಿನ ರಾತ್ರಿಯ ಒಳಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾವ ಜಾಗದಲ್ಲಿ ಸುಗಂಧಭರಿತವಾಗಿ ಇರುತ್ತೋ, ಯಾವ ಜಾಗದಲ್ಲಿ ತುಂಬಾ ನೀಟಾಗಿ ಇರುತ್ತೋ, ಯಾವ ಜಾಗದಲ್ಲಿ ಗೌರವ ಅನ್ನೋದು ಇರುತ್ತೋ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ, ಕಣ್ಣು ಮುಚ್ಕೊಂಡು ಬರ್ತಾಳೆ ಸ್ನೇಹಿತರೆ. ಅದಕ್ಕೆ ತಪ್ಪದೆ ಈ ದಿನ ನಾವು ಏಲಕ್ಕಿಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಎಷ್ಟೋ ದಿನಗಳಿಂದ ನಾವು ಸಮಸ್ಯೆಗಳು ಪಡ್ತಾ ಇದ್ದೀವಿ. ಬಾಧೆ, ಕಣ್ಣೀರು, ಕಷ್ಟ. ಹೆಣ್ಮಕ್ಳು ಎಷ್ಟೋ ಜನ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ತವ್ರ ಮನೆ ಕಡೆಯಿಂದ ಕೂಡ ಒಂದು ಬಲ ಅನ್ನೋದು ಇರೋದಿಲ್ಲ. ಹಾಗೂ ಗಂಡನ ಮನೆಯಲ್ಲೂ ಕೂಡ ಒಂದು ಏನು ಯಾವುದೇ ರೀತಿಯಾದಂಥ ಸಹಾಯ ಅನ್ನೋದು ಕೂಡ ಇರೋದಿಲ್ಲ. ಎರಡೂ ಕಡೆ ಸಹಾಯ ಇಲ್ಲದೆ ಹಾಗೂ ಒಂದು ನಾವಿದ್ದೀವಿ ಅನ್ನುವಂಥ ಧೈರ್ಯ ಕೂಡ ಯಾರೂ ಹೇಳೋದಿಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ಹೆಣ್ಮಕ್ಳು ಕೂಡ ಇರ್ತಾರೆ. ಧೈರ್ಯವಾಗಿ ಕೆಲಸವನ್ನು ಮೊದಲು ಮಾಡಬೇಕು ಸ್ನೇಹಿತರೆ. ಕಾಯಕವೇ ಕೈಲಾಸ. ನಾವು ಕೆಲಸ ಮಾಡ್ತಾ ಭಗವಂತನನ್ನು ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾವು ಭಗವಂತನಿಗೆ ಹತ್ತಿರ ಆಗುವಂಥದ್ದು ಇದೇ ಸಮಯಕ್ಕೆ, ಹೀಗೆ ಮಾಡಬೇಕು, ಇದು ಎಲ್ಲವೂ ನಾವು ಅಂದುಕೊಳ್ಳುವಂಥದ್ದು. ಆದರೆ ನಂಬಿಕೆಯಿಂದ ಭಗವಂತನನ್ನು ನಾವು ಯಾವುದೇ ಸಮಯಕ್ಕೆ ಕರೆದ್ರೂ ಕೂಡ ಭಗವಂತನು ನಮ್ಮ ಹತ್ರ ಓಡಿ ಬರ್ತಾರೆ. ತಪ್ಪದೆ ಈ ಪರಿಹಾರ ನಿಮಗೆ ರಾತ್ರಿಯ ಒಳಗಡೆ ಯಾವ ಸಮಯ ಅನುಕೂಲ ಆಗುತ್ತೋ ಮಾಡ್ಕೊಳ್ಳಿ. ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ, ಗಂಧ, ಕುಂಕುಮ 4 ಕಡೆ ಇಡಿ. ಇದಕ್ಕೆ ನೀವು 1 ರೂಪಾಯಿ ಕಾಯಿನು 5 ಇಡಿ, ಇಲ್ಲ ಅಂದರೆ 5 ರೂಪಾಯಿ ಕಾಯಿನು ಒಂದು ಬರುತ್ತಲ್ವ ಅದನ್ನು ಇಡಿ. ನಿಮ್ಮ ಕೈಗೆ ಎಷ್ಟು ಏಲಕ್ಕಿ ಸಿಗುತ್ತೋ ಅದನ್ನೇನು ಕೌಂಟ್ ಏನು ಮಾಡೋದು ಬೇಡ, ಎಷ್ಟಾದರೂ ಪರವಾಗಿಲ್ಲ ಹಾಕಬಹುದು. ಅಚ್ಚಗಿರಬೇಕು. ತುಂಬ ಹಸಿರಾಗಿದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾವು
ಡ್ರೈ ಆಗಿರೋದನ್ನು, ತುಂಬ ಡ್ರೈ ಆಗಿರೋದನ್ನು ತಗೊಳ್ಬಾರ್ದು. ಈ ಹಚ್ಚ ಹಸಿರಾಗಿರೋದನ್ನು ತಗೊಂಡು ನೀವು ಇದ್ರ ಜೊತೆ ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಗೋಮತಿ ಚಕ್ರ ಇದೆ ಅಂತ ಹೇಳಿದ್ರೆ 1 2 ಎಷ್ಟಾದರೂ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟು ವಸ್ತುಗಳನ್ನು ಗಂಟು ಕಟ್ಟಿ ಈ ದಿನ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಮಹಾವಿಷ್ಣುವಿನ ಅವತಾರ ನಮಗೆ ದಶಾವತಾರಗಳಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ನರಸಿಂಹಸ್ವಾಮಿ ಫೋಟೋ, ಕೃಷ್ಣಸ್ವಾಮಿ ಫೋಟೋ ಈ ರೀತಿ ಇದ್ದಾಗ ತಪ್ಪದೆ ಫೋಟೋ ಹತ್ರ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಈ ಗಂಟನ್ನು ನೀವು ಧೂಪ ತೋರಿಸ್ಬೇಕು. ರಾತ್ರಿ ಪೂರ್ತಿ ದೇವ್ರ ಮನೆಯಲ್ಲೇ ಇಡಬೇಕು. ಆಗ ಅದಕ್ಕೊಂದು ಶಕ್ತಿ ಅನ್ನೋದು ಬರುತ್ತೆ. ಅಂದರೆ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವ, ನಂಬಿಕೆಯಿಂದ ಮಾಡ್ಕೊಳ್ಬೇಕು, ಕೇಳ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಸಮೇತ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಅಂದುಕೊಂಡಿರುವ ಕಾರ್ಯಗಳು ಪೂರ್ತಿಗೊಳ್ಬೇಕು. ನಮ್ಮ ಮನೆಯಲ್ಲಿ ಯಶಸ್ಸು ಅನ್ನೋದು ಮಕ್ಕಳಿಗೆ ಬರಬೇಕು, ಮಕ್ಕಳು ಆರೋಗ್ಯವಾಗಿರಬೇಕು, ಯಜಮಾನರಿಗೆ ಒಳ್ಳೆ ಬುದ್ಧಿ ಆರೋಗ್ಯ ಕೊಟ್ಟು ಹಾಗೂ ದುಡಿಯುವಂಥ ಕೈಗಳಿಗೆ ಬಲವನ್ನು ಕೊಡು ತಂದೆ ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ. ನಾವು ದುಡಿಯುವ ಮಾರ್ಗಗಳನ್ನು ತೋರಿಸು, ನಮಗೆ ಇನ್ನಷ್ಟು ಶಕ್ತಿ ಕೊಡು ಅಂತ ಕೇಳಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅವಕಾಶಗಳು ಅನ್ನೋದು ಮನುಷ್ಯನಿಗೆ ಬಂದಾಗ ನಾವು ಆ ದಾರಿಗಳು ಎಷ್ಟೋ ಜನಕ್ಕೆ ಮುಚ್ಚೋಗಿರುತ್ತೆ. ಧನದ ದ್ವಾರಗಳು ಮುಚ್ಚೋಗಿರುತ್ತೆ, ಅವಕಾಶದ ದಾರಿಗಳು ಮುಚ್ಚೋಗಿರುತ್ತೆ. ಅವುಗಳನ್ನು ತೆರೆದುಕೊಂಡಾಗ ನಮಗೆ ಆಪರ್ಚುನಿಟಿ ಅನ್ನೋದು ಬರ್ತಾನೇ ಇರುತ್ತೆ. ಒಳ್ಳೆ ಸಮಯ ಬಂದಿದೆ, ಒಳ್ಳೆ ದಿನಗಳು ನಿಂಗೆ ಪ್ರಾರಂಭ ಹೋಗು ಅಂತ ಎಷ್ಟೋ ಜನ ಹೇಳ್ತಾರೆ ನೋಡಿ. ಆ ಥರ ನಮ್ಮ ಲೈಫಲ್ಲಿ ನಮಗೆ ಒಂದು ಮಿರಾಕಲ್ ಥರ ನಡೆಯುತ್ತೆ ಈ ಏಕಾದಶಿಯ ದಿನಗಳಲ್ಲಿ. ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ. ಯಾಕಂದರೆ ಏಕಾದಶಿಗಳು ನಮಗೆ ತಿಂಗಳಲ್ಲಿ 2 ಸಾರಿ ಬರುತ್ತೆ. ನೀವು ನಂಬಿಕೆಯಿಂದ ಕೆಲವೊಂದು ಏಕಾದಶಿಗಳನ್ನು ಫಾಲೋ ಮಾಡಿ ನೋಡಿ, ನಿಮಗೆ ಅದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನೀವು ಏನಕ್ಕಾಗಿ ಕೇಳ್ಕೊಳ್ತಾ ಇರ್ತೀರೋ ಅದು ತಪ್ಪದೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅಷ್ಟೊಂದು ಚೆನ್ನಾಗಿರುವಂಥ ಪರಿಹಾರ ಇದಾಗಿದೆ. ತದನಂತರ ಈ ಗಂಟನ್ನು ನೀವು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಬೇಕು. ಬೀರುವ ಅನ್ನುವಂಥದ್ದು ನಮ್ಮ ಮನೆಯ ಸಂಪತ್ತು ಅಂತಲೇ ಹೇಳಬಹುದು. ಯಾಕಂದರೆ ನಾವು ಒಡವೆ, ದುಡ್ಡು, ಪ್ರಾಪರ್ಟಿ ಪೇಪರ್ಸು, ಬೆಲೆ ಬಾಳುವಂಥದ್ದು ಅದನ್ನೆಲ್ಲವೂ ಜೋಪಾನ ಮಾಡುವಂಥ ಜಾಗ ಅಂತ ಹೇಳಿದ್ರೆ ಬೀರುವ ಅಲ್ವಾ. ಜೋಪಾನ ಮಾಡ್ತೀವಿ, ಎಲ್ಲಂದರೆ ಅಲ್ಲಿ ನಾವು ದುಡ್ಡು ಬಿಸಾಕೋದಿಲ್ಲ, ಒಡವೆಗಳು ಬಿಸಾಕೋದಿಲ್ಲ. ಯಾಕಂದರೆ ಲಕ್ಷ್ಮೀ ದೇವಿಯನ್ನು ಎಷ್ಟು ಎಚ್ಚರಿಕೆಯಿಂದ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಾವು ನಡೆಸ್ಕೊಳ್ತೀವಿ, ಅದರ ಡಬಲ್ ತ್ರಿಬಲ್ ಅಂತ ನಮಗೆ ಸಿಗ್ತಾ ಇರುತ್ತೆ. ಅಷ್ಟೊಂದು ಸಂಪತ್ತನ್ನು ಕೊಡುವಂಥ ದಿನ ಇದಾಗಿದೆ. ಈ ದಿನ ಕೇಳ್ಕೊಳ್ಳಿ, ಮಾಡಿ ಈ ಗಂಟನ್ನು ಒಂದಷ್ಟು ದಿನ ಇಟ್ಕೊಳ್ಳಿ. ತದನಂತರ ಯಾವುದಾದ್ರೂ ಒಂದು ಒಳ್ಳೆಯ ದಿನಗಳಲ್ಲಿ ಅದನ್ನು ಬದಲಾಯಿಸ್ಕೊಳ್ಬಹುದು. ಅದರಲ್ಲಿರುವಂಥ ಕಾಯಿನ್ಸ್ ಯಾರಿಗಾದರೂ ನೀವು ದಾನ ಆದರೂ ಮಾಡಬಹುದು, ಇಲ್ಲಾಂದರೆ ದೇವರ ಉಂಡಿಗಾದರೂ ಹಾಕಬಹುದು. ಮಾಡ್ಕೊಳ್ಳಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.